ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪ್ರೀವಿಯಸ್ ವಿಡಿಯೋದಲ್ಲಿ ಓಹೋಪೋನೋಪೋನೋ ಟೆಕ್ನಿಕ್ ಬಗ್ಗೆ ತಿಳಿಸಿದ್ದೆ. ಆ ಒಂದು ಪ್ರೇಯರನ್ನು ಯೂಸ್ ಮಾಡಿಕೊಂಡು ನಿಮ್ಮ ವಿಶಸ್ ಏನಿದೆ, ಸೊ ಏನು ನೀವು ಪಡ್ಕೋಬೇಕು ಅಂತ ಇದ್ದೀರಾ, ಅದಕ್ಕೆ ಹೇಗೆ ಆ ಒಂದು ಪ್ರಾರ್ಥನೆಯನ್ನು ಯೂಸ್ ಮಾಡ್ಬೋದು ಅದ್ರ ಬಗ್ಗೆ ತಿಳಿಸಿದ್ದೆ. ತುಂಬ ಥ್ಯಾಂಕ್ಸ್, ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ. ತುಂಬ ಕಮೆಂಟ್ಸ್ ಬರ್ತಾ ಇದೆ, ತುಂಬ ಪ್ರಶ್ನೆಗಳು ಬರ್ತಾ ಇದೆ. ಎಲ್ಲರ ಪ್ರಶ್ನೆಯನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಖಂಡಿತ 1 by 1 ನಾನು ಆನ್ಸರ್ ಮಾಡ್ತೀನಿ. ಇವತ್ತು ಚೂಸ್ ಮಾಡ್ಕೊಂಡಿರೋದು, ಸೊ ಈ ಒಂದು ಪ್ರೇಯರನ್ನು ವೆಯ್ಟ್ ಲಾಸ್ಗೆ ಹೇಗೆ ಯೂಸ್ ಮಾಡ್ಬೋದು ಅಂತ ಒಂದು ಕಮೆಂಟ್ ಚೂಸ್ ಮಾಡ್ಕೊಂಡಿದ್ದೀನಿ ಫಸ್ಟ್. ನೆಕ್ಸ್ಟ್ ಇನ್ನೊಂದು ಕಮೆಂಟ್ ಬಗ್ಗೆನೂ ಹೇಳ್ತೀನಿ. ಈಗ ವೆಯ್ಟ್ ಲಾಸ್ಗೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತಂದರೆ ಈ ಅಫರ್ಮೇಷನ್ಸ್ ಏನಿದೆ ಅದು ಕರೆಕ್ಟಾಗಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಹೇಗೆ ಚೂಸ್ ಮಾಡ್ತೀರಾ ಅಂತಂದರೆ, ನಿಮ್ಮ ಒಳಮನಸ್ಸು ಅದನ್ನು ಆ್ಯಕ್ಸೆಪ್ಟ್ ಮಾಡ್ಕೋಬೇಕು. ನೀವೇನು ಹೇಳ್ತಾ ಇದ್ದೀರಾ, ಏನು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀರಾ ನಿಮ್ಮ ಮೈಂಡ್ಗೆ, ಅದನ್ನು ಒಪ್ಕೋಬೇಕು. ಸೊ ಆ ರೀತಿ ಒಂದು ಅಫರ್ಮೇಷನ್ ಇರ್ಬೋದು, ಸ್ವಿಚ್ ವರ್ಡ್ಸ್ ಇರ್ಬೋದು, ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟ್ ನಿಮಗೆ ನಂಬಿಕೆ ಇರಬೇಕು, ಖಂಡಿತ ಈ ಒಂದು ಮೆಥಡಿಂದ ನಾನು ವೆಯ್ಟ್ ಲಾಸ್ ಮಾಡ್ಕೊಳ್ತೀನಿ ಅಂತ ಮಾಡಿಕೊಂಡು ಇಂಟೆನ್ಷನನ್ನು ಸೆಟ್ ಮಾಡ್ಕೊಳ್ಳಿ. ಮೇಯ್ನ್ ಇಂಟೆನ್ಷನನ್ನು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಈಗ ವೆಯ್ಟ್ ಗೇನ್ ಯಾವ ರೀತಿ ಆಗಿರುತ್ತೆ ಅಂತಂದರೆ, ಎಷ್ಟೋ ವರ್ಷದಿಂದ ಅದು ವೆಯ್ಟ್ ಗೇನ್ ಆಗಿರುತ್ತೆ. ಸೊ ಅದು ಸಡನ್ನಾಗಿ ಒಂದು ದಿವಸದಲ್ಲಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಒಂದಿನನೋ ಒಂದು ವಾರನೋ ಆ ಥರ ಏನು ಟಾರ್ಗೆಟೇ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ನಿಮ್ಮ ಪಾಡಿಗೆ ಒಂದು ಸರಿಯಾದ ಒಂದು ಅಫರ್ಮೇಷನ್ ಇರ್ಬೋದು, ಸ್ವಿಚ್ ವರ್ಡ್ ಇರ್ಬೋದು, ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಪ್ರೇಯರನ್ನು ಹೇಗೆ ನಾವು ಯೂಸ್ ಮಾಡ್ಬೋದು ಅಂತಂದರೆ, ಇವತ್ತು ವೆಯ್ಟ್ ಲಾಸ್ಗೆ ಒಂದು ಸ್ವಿಚ್ ವರ್ಡ್ ಕೂಡ ಹೇಳ್ತೀನಿ. ಆ ಸ್ವಿಚ್ ವರ್ಡನ್ನು ನೀವು ಫಸ್ಟು ಬರ್ಕೊಳ್ಳೋದು, ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಬರ್ಕೋಬೋದು, ಅಥವಾ ಸ್ಕ್ರಿಪ್ಟಿಂಗ್ ಮೆಥಡ್ ಮಾಡ್ತಾಯಿದ್ರೆ 369 ಮೆಥಡಲ್ಲಿ ಬರಿಬೋದು. ಸೊ ತುಂಬ ಒಳ್ಳೆ ರಿಸಲ್ಟ್ಸ್ ಬಂದಿದೆ 369 ಮೆಥಡಲ್ಲಿ. ಪ್ರೀವಿಯಸ್ಸಲ್ಲೂ ಸಕ್ಸಸ್ ಸ್ಟೋರೀಸ್ ಎಲ್ಲ ಶೇರ್ ಮಾಡಿದ್ದೀನಿ. ಸೊ ಈ ಮೆಥಡಲ್ಲಿ ಒಂದು ಒಳ್ಳೆ ರಿಸಲ್ಟ್ ಇದೆ, ಒಳ್ಳೆ ರೆಸ್ಪಾನ್ಸ್ ಇದೆ. ಖಂಡಿತ ಟ್ರೈ ಮಾಡಿ. 21 ಸಲ ಆ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು, ಇಂಟೆನ್ಷನ್ ಸೆಟ್ ಮಾಡಿಕೊಂಡು, ಪ್ರಾರ್ಥನೆ ಮಾಡಿಕೊಂಡು ಆ ಒಂದು ಸ್ವಿಚ್ ವರ್ಡನ್ನು ಚಾಂಟಿಂಗ್ ಮಾಡ್ತಾ ಬನ್ನಿ. ಈಗ ನಂಬರ್ಸ್ ಏನು ಕೌಂಟ್ ಮಾಡೋದು ಬೇಕಿಲ್ಲ ಅಂತ ಹೇಳ್ತಾ ಇರ್ತೀನಿ. ನಿಮಗೆ ಯಾವಾಗ ನೆನಪಾಗುತ್ತೋ ಆವಾಗ ಹೇಳ್ತಾ ಇರ್ಬೋದು. ಕೆಲವರಿಗೆ ಡಿಪ್ರೆಷನ್ನಿಂದ ಕೂಡ ವೆಯ್ಟ್ ಗೇನ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಡಿಪ್ರೆಷನ್ನಲ್ಲಿ ಅವ್ರಿಗೆ ಮನಸ್ಥಿತಿ ಹೇಗಿರುತ್ತೆ ಅಂತಂದರೆ, ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ. ಅಂದರೆ ತುಂಬ ಜಂಕ್ ಫುಡ್ಸ್ ತಿನ್ನುವಂಥದ್ದು, ಫಾಸ್ಟ್ ಫುಡ್ಡಲ್ಲಿ ತಿನ್ನುವಂಥದ್ದು, ಸ್ವೀಟ್ಸ್ ತುಂಬ ಇಷ್ಟಪಡ್ತಾರೆ. ಅಂದರೆ ಆ ಒಂದು ಡಿಪ್ರೆಷನ್ನಿಂದ ಅವರು ಏನೋ ಒಂದು ಮೈಂಡ್ ಚೇಂಜ್ ಮಾಡ್ಕೋಬೇಕು ಅಂತ ಕ್ರೇವಿಂಗ್ಸನ್ನು ಜಾಸ್ತಿ ಮಾಡ್ಕೊಳ್ತಾರೆ. ಕೆಲವೊಂದು ಸಲ ಏನಾಗುತ್ತೆ, ನೆಗೆಟಿವ್ ಇಮೋಷನ್ಸ್ ಜಾಸ್ತಿ ಆದಾಗ, ನಿಮ್ಗೆ ಯಾರ ಮೇಲೋ ತುಂಬ ಕೋಪ ಇದೆ, ಸೊ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ, ಅವ್ರಿಗೆ ನೀವೇನು ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ, ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಾ ಇದ್ದೀರಾ ಅಂತಂದಾಗ, ಅಂಥ ಒಂದು ನೆಗೆಟಿವ್ ಇಮೋಷನ್ಸಿಂದ ಕೂಡ ವೆಯ್ಟ್ ಗೇನ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಅಂಥ ವೆಯ್ಟ್ ಗೇನನ್ನು ಕಡಿಮೆ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಈ ಒಂದು ಸ್ವಿಚ್ ವರ್ಡ್ ನಿಮಗೆ ಹೆಲ್ಪ್ ಮಾಡುತ್ತೆ. ಖಂಡಿತ ಒಂದು ಶ್ರದ್ಧೆಯಿಂದ ಮಾಡಿ, ನಂಬಿಕೆಯಿಂದ ಮಾಡಿ, ಖಂಡಿತ ಒಂದು ಒಳ್ಳೆಯ ರಿಸಲ್ಟ್ ಅಂತೂ ಬರುತ್ತೆ. ಸ್ವಿಚ್ ವರ್ಡ್ ನೋಟ್ ಮಾಡ್ಕೊಳ್ಳಿ. ಡಿವೈನ್ ಕರ್ ಬ್ರಿಂಗ್ ಶೇಪ್ ನೌ. ಈ ಒಂದು ಸ್ವಿಚ್ ವರ್ಡನ್ನು ಚಾಂಟಿಂಗ್ ಮಾಡ್ತಾ ಇರಿ ಅಥವಾ ಸ್ಕ್ರಿಪ್ಟಿಂಗ್ ಮೆಥಡಲ್ಲಿ ಪ್ರಾಕ್ಟೀಸ್ ಮಾಡಿ. ಸೊ ಖಂಡಿತ ಒಂದು ರಿಸಲ್ಟ್ ಅಂತೂ ಬರುತ್ತೆ. ನಿಮ್ಮ ಸಬ್ಕಾನ್ಷಿಯಸನ್ನು ಚೆನ್ನಾಗಿ ಪ್ರೋಗ್ರಾಮ್ ಮಾಡ್ಕೊಳ್ಳಿ. ಇದನ್ನು ರೆಡ್ ಪೆನ್ನಲ್ಲಿ ಬರೆಯೋದ್ರಿಂದ ರಿಸಲ್ಟ್ ಫಾಸ್ಟಾಗಿ ಬರುತ್ತೆ. ಎಸ್ಪೆಷಲಿ ರೆಡ್ ಪೆನ್ನು ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ. ಮತ್ತು ಇನ್ನೊಂದು ಕಮೆಂಟ್ ಚೂಸ್ ಮಾಡ್ಕೊಂಡಿದ್ದೀನಿ. ಅವರು ಅಡ್ವೊಕೇಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ತುಂಬ ಜನ ಅಡ್ವೊಕೇಟ್ಸ್ ಕನೆಕ್ಟ್ ಆಗಿದ್ದಾರೆ, ಕನ್ಸಲ್ಟ್ ಮಾಡ್ತಾ ಇರ್ತಾರೆ. ಅವರೆಲ್ಲರ ಒಂದು ಪ್ರಶ್ನೆ ಕಾಮನ್ ಆಗಿರುತ್ತೆ. ನಮಗೆ ತುಂಬ ಜನ ನೆಗೆಟಿವ್ ವ್ಯಕ್ತಿಗಳೇ ಕನೆಕ್ಟ್ ಆಗ್ತಾ ಇರ್ತಾರೆ. ಕೆಲವೊಂದು ಸಲ ನಾವು ಸುಳ್ಳು ಹೇಳಬೇಕಾಗತ್ತೆ. ಸೊ ಅಂಥ ಸಿಚುವೇಷನಲ್ಲಿ ನಮಗೆ ಒಂದು ಗಿಲ್ಟ್ ಕಾಡ್ತಾ ಇರುತ್ತೆ, ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂತ. ಅಂಥ ಟೈಮಲ್ಲಿ ನಾವು ಯಾವ ರೀತಿ ಒಂದು ಸ್ವಿಚ್ ವರ್ಡ್ ಇರ್ಬೋದು, ಅಫರ್ಮೇಷನ್ ಇರ್ಬೋದು, ಯಾವ ರೀತಿ ಹೇಳ್ಕೋಬೋದು ಅಂತ. ಸೊ ಇಂಥ ಒಂದು ಸಮಸ್ಯೆ ಕೂಡ ಈ ಒಂದು ಓಹೋಪೋನೋಪೋನೋ ಟೆಕ್ನಿಕ್ಕು ಹೆಲ್ಪ್ ಮಾಡುತ್ತೆ. ಸುಳ್ಳು ಹೇಳೋವಂಥ ಸಂದರ್ಭ ಬಂದೇ ಬರುತ್ತೆ. ಯಾಕೆಂತಂದರೆ ಒಬ್ಬರಿಗೆ ನ್ಯಾಯ ಆಗ್ತಾ ಇದೆ ಅಂತಂದರೆ ಇನ್ನೊಬ್ರಿಗೆ ಅನ್ಯಾಯ ಆಗುತ್ತೆ.
ಒಂದು ನಿಮ್ಮ ಪ್ರೊಫೆಷನ್ನೇ ಆ ರೀತಿ ಇರುತ್ತೆ. ಸೊ ಆ ಒಂದು ಕರ್ಮದ ಫಲಕ್ಕೆ ಅದು ಸೇರಿಕೊಳ್ಳುತ್ತೆ. ಈಗ ನೀವು ಇಂಟೆನ್ಷನಲಿ ಮಾಡಿರಲ್ಲ, ನಿಮ್ಮ ಪ್ರೊಫೆಷನ್ ಅದಾಗಿರುತ್ತೆ. ಸೊ ನಿಮ್ಮ ಕ್ಲೈಂಟ್ಸ್ಗೆ ತಕ್ಕಂಥ ಒಂದು ನ್ಯಾಯ ಒದಗಿಸೋಕ್ಕೆ ನೀವು ಆ ಒಂದು ಕೆಲಸವನ್ನು ಮಾಡಿರ್ತೀರ. ವಾದ ವಿವಾದ ಮಾಡಿ ಆ ಒಂದು ಕೇಸ್ ಗೆಲ್ಲಲೇಬೇಕು ಅನ್ನೋದು ನಿಮ್ಮ ಇಂಟೆನ್ಷನ್ ಆಗಿರುತ್ತೆ. ಅದರಲ್ಲಿ ಕೆಲವರಿಗೆ ನ್ಯಾಯನೂ ಆಗಿರುತ್ತೆ, ಕೆಲವರಿಗೆ ಅನ್ಯಾಯನೂ ಆಗಿರುತ್ತೆ. ಸೊ ಅದು ನಿಮ್ಮಿಂದ ಯಾರೋ ಒಬ್ರು ಒಳ್ಳೆಯವ್ರಿಗೆ ಏನೋ ಅನ್ಯಾಯ ಆಗಿದೆ ಅಂತಂದರೆ ನಿಮಗೆ ಗೊತ್ತಿಲ್ಲದೆ ಮಾಡಿರಬಹುದು. ಸೊ ಈ ಒಂದು ಅವ್ರ ಹತ್ರ ಒಂದು ಸಾರಿ ಕೇಳುವಂತಹ ಒಂದು ಪ್ರೇಯರನ್ನು ಖಂಡಿತ ಇದು ಅಪ್ಲೈ ಮಾಡಿ. ಮತ್ತು ಒಂದು ಕಾರ್ಡ್ ಕಟ್ಟಿಂಗ್ ಮೆಥಡ್ ಅಂತ ಒಂದು ಅಫರ್ಮೇಷನ್ಸ್ ಇರುತ್ತೆ. ಅದನ್ನು ನೀವು ಚಾಂಟಿಂಗ್ ಮಾಡ್ಬೋದು, ಅಥವಾ ಅದು ಇಂಟೆನ್ಷನ್ ಮೇನ್ ಸೆಟ್ ಮಾಡ್ಕೋಬೇಕಾಗುತ್ತೆ. ಕಾರ್ಡ್ ಕಟ್ಟಿಂಗ್ ಅಂದರೆ ಅವರ ಒಂದು ನೆಗೆಟಿವಿಟಿ ನಿಮಗೆ ಕ್ಯಾರಿ ಆಗದೇ ಇರೋ ಥರ. ಈಗ ನಿಮ್ಮ ವೃತ್ತಿ ಧರ್ಮ ಏನಿದೆ ನೀವು ಮಾಡಿರ್ತೀರ, ಸೊ ಅದು ಅಲ್ಲಿಗೆ ಆ ಒಂದು ಕರ್ಮ ಎಂಡ್ ಆಗಲಿ. ಸೊ ನೀವು ಒಂದು ಅಫರ್ಮೇಷನನ್ನು ಮಾಡ್ಕೊಳ್ಳಿ. ನಿಮ್ಮ ಯಾವುದೇ ಒಂದು ಲ್ಯಾಂಗ್ವೇಜಲ್ಲಿ ಮಾಡ್ಕೋಬೋದು, ಇಂಗ್ಲೀಷಲ್ಲೇ ಮಾಡಬೇಕು ಅಂತೇನಿಲ್ಲ. ನಿಮಗೆ ಕಂಫರ್ಟಬಲ್ ಆದಂಥ ನಿಮ್ಮ ಲ್ಯಾಂಗ್ವೇಜಲ್ಲೇ, ಕನ್ನಡದಲ್ಲೇ ನೀವು ಮಾಡ್ಕೋಬೋದು. ನ್ಯಾಯ ಧರ್ಮದ ಕಡೆ ನಾನು ನಿಲ್ತೀನಿ, ಸೊ ಅಂಥ ವ್ಯಕ್ತಿಗಳಲ್ಲಿ ನನಗೆ ಕನೆಕ್ಟ್ ಮಾಡು ಅಂತ ಯೂನಿವರ್ಸ್ಗೆ ನೀವು ಕೇಳ್ಕೋಬೋದು. ಫಸ್ಟ್ ಪಾಯಿಂಟ್ ಇದು. ಮತ್ತು ಆ ಒಂದು ಕೇಸ್ ಮುಗಿದಾದ್ಮೇಲೆ, ಅದು ಫೈನಲೈಸ್ ಆದಮೇಲೆ ಒಂದು ಕಾರ್ಡ್ ಕಟ್ಟಿಂಗ್ ಮೆಥಡ್ ಅಂತ ಈ ಒಂದು ಅಫರ್ಮೇಷನ್ ತಿಳಿಸ್ತೀನಿ. ಐ ಕ್ಲೋಸ್ ದಿಸ್ ಚಾಪ್ಟರ್ ವಿತ್ ಗ್ರ್ಯಾಟಿಟ್ಯೂಡ್. ಅಂದರೆ ಈ ಒಂದು ಚಾಪ್ಟರನ್ನು ನಾನು ಕ್ಲೋಸ್ ಮಾಡ್ತೀನಿ ವಿತ್ ಥ್ಯಾಂಕ್ ಯು ಅಂತ. ಸೊ ಇದು ಆ ಒಂದು ಕಾರ್ಡ್ ಕಟ್ಟಿಂಗನ್ನು ಮಾಡುತ್ತೆ. ಸೊ ಆ ಕರ್ಮವನ್ನು ಅಲ್ಲಿಗೆ ಎಂಡ್ ಮಾಡುತ್ತೆ. ಅವ್ರ ಕಡೆಯಿಂದ ಯಾವುದೇ ಒಂದು ನೆಗೆಟಿವಿಟಿ ನಿಮಗೆ ಕ್ಯಾರಿ ಆಗದೇ ಇರೋ ಥರ ಅದು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವೀಡಿಯೋಸಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಖಂಡಿತ ನಿಮ್ಮೆಲ್ಲರ ಪ್ರಶ್ನೆಗೆ ಆನ್ಸರ್ ಮಾಡ್ತೀನಿ. ನಿಮ್ಮ ಒಪಿನಿಯನ್ ಏನೇ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಏನೆಲ್ಲ ರಿಸಲ್ಟ್ಸ್ ಬಂದಿದೆ ಅದು ಖಂಡಿತ ಶೇರ್ ಮಾಡಿ. ಅದು ಬೇರೆಯವ್ರಿಗೆ ಒಂದು ಮೋಟಿವೇಶನ್ ಆಗುತ್ತೆ. ಥ್ಯಾಂಕ್ ಯು.